ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕವಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಸಂಡೇ ಮತ್ತು ಮಂಡೇ 2 ಡೇಸ್ ಬ್ಲಾಗ್ನ ಒಟ್ಟಿಗೆ ಹಾಕ್ತಾಯಿದ್ದೀನಿ. ನಿನ್ನೆ ನಾನು ಹೇಳಿದ್ದೆ ಇದೇ ವ್ಲಾಗ್ನ ನಾಳೆನೂ ಕೂಡ ಕಂಟಿನ್ಯೂ ಮಾಡ್ತೀನಿ ಅಂತ. ನನ್ನ ತಮ್ಮ ಮನೆಗೆ ಬಂದಿದ್ದ, ಚಿಕನ್ ತೊಗೊಂಬಂದಿದ್ದ. ಸೊ ತುಂಬ ದಿನ ಆದಮೇಲೆ ಚಿಕನ್ ಸಾಂಬಾರ್ ಅನ್ನ ಮುದ್ದೆ ಮಾಡೋಣ ಅಂತ. ಹಾಗೆ ಇವತ್ತು ಮನೆ ನೋಡ್ಕೊಂಬರೋಕ್ಕೆ ಕೂಡ ಹೋಗ್ತೀನಿ ಅಂತ ಹೇಳಿದ್ದೆ, ಯಾಕಂದರೆ ಮನೆ ತೊಗೊಳ್ತಿದ್ದೀವಿ ಅಂತ ಆಲ್ರೆಡಿ ನಿಮ್ಗೆಲ್ಲ ಹೇಳಿದ್ದೆ ನಾನು. ಸೊ ಇವತ್ತು ಯಾವ ಮನೆ ನೋಡಿದ್ವಿ, ಯಾವ ರೀತಿ ಇತ್ತು ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿನ್ನೆಯಿಂದನೇ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ಮನೇಲಿ ತುಂಬ ಕೆಲಸ ಇತ್ತು. ಹಾಗಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ತಾಯಿದೆ. ಸಾರಿ ಕೇಳ್ತೀನಿ ಅದಕ್ಕೆ ಎಲ್ಲರ ಹತ್ರನೂ, ಯಾಕಂದರೆ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ. ನಾವಿರೋ ಮನೇಲಿ ಅಷ್ಟಾಗಿ ನೆಟ್ವರ್ಕ್ ಬರಲ್ಲ, ಅದಕ್ಕೋಸ್ಕರ. ಹಳ್ಳಿ ಕಡೆಯಲ್ಲಿ ಮಾಡೋವಂಥ ಇವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ, ಅದು ಸ್ವಲ್ಪ ಫ್ರೈ ಆದಮೇಲೆ ತೊಳೆದಿಟ್ಟಿರೋ ಅಂಥ ಚಿಕನ್ ಹಾಕಿದ್ದೀನಿ. ಅದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಹಾಗೆ ಚಿಕನ್ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಒಂದು 2 ನಿಮಿಷ ಅದನ್ನು ಚೆನ್ನಾಗಿ ಅದನ್ನು ಬೇಯಲಿಕ್ಕೆ ಬಿಡಬೇಕು. ಅದು ಎಲ್ಲ ನೀಟಾಗಿ ಅದು ನೀರಿನ ಅಂಶ ಏನೇನಿದೆ ಅದೆಲ್ಲ ಹೋಗಬೇಕು. ಅದೆಲ್ಲ ಹೋಗಾದ್ಮೇಲೆ ನಾನಿಲ್ಲಿ ರುಬ್ಬಿಟ್ಟಿರೋ ಅಂಥ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ನಾನು ರುಬ್ಲಿಕ್ಕೆ ಚಕ್ಕೆ, ಲವಂಗ, ಕಡಲೆ, ಕಾಯಿ, ಟೊಮೊಟೊ, ಈರುಳ್ಳಿ ಮತ್ತು ಒಂದು ಗೆಡ್ಡೆವಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಎಲ್ಲ ಅದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ನಾನು ಪೂರ ಅದರೊಳಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಉಪ್ಪು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಕುಕ್ಕರಲ್ಲಿ 2-3 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಇದು ಫಾರಮ್ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತೊಗೊಳುತ್ತೆ. ನಾನು ಅಷ್ಟಾಗಿ ಫಾರಮ್ ಕೋಳಿ ತಿನ್ನಲ್ಲ, ಬೈಲರ್ ತಿನ್ನೋದು. ಇತ್ತೀಚೆಗಂತೂ ಅದನ್ನು ಕೂಡ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಇನ್ಮೇಲೆ ಸಂಪೂರ್ಣವಾಗಿ ಬಿಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವಾಗ ಬಿಡ್ತೀನೋ ಗೊತ್ತಿಲ್ಲ. ಅದನ್ನು 2-3 ವಿಷಲ್ ಹಾಕ್ಸ್ಕೊಳ್ಳೋ ಅಷ್ಟೊತ್ತಿಗೆ ನಾನಿಲ್ಲಿ ಲಿವರ್ದು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಫುಲ್ ಡೀಟೇಲ್ಸ್ ಆಗಿ ಅದನ್ನು ತೋರ್ಸೋಕ್ಕಾಗಲಿಲ್ಲ ರೆಸಿಪಿನ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದು ಬಾಣಲಿಲಿರೋ ನೀರೆಲ್ಲ ಸೀದಾದ್ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಕಟ್ ಮಾಡಿಟ್ಟಿರೋ ಅಂಥ ಈರುಳ್ಳಿ, ಟೊಮೊಟೊ ಮತ್ತು 1-2 ಹಸಿಮೆಣ್ಸಿನ್ಕಾಯಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ 2 ನಿಮಿಷ ಅದು ಫ್ರೈ ಆಗಾದಮೇಲೆ ನಾವು 2-3 ಸಲ ನೀಟಾಗಿ ಅದು ಏನು ಲಿವರ್ ಇರುತ್ತೆ ಅದೆಲ್ಲ ನೀಟಾಗಿ ತೊಳೆದಿರಬೇಕು. ತೊಳೆದಿಟ್ಕೊಂಡು ಅದು ಕಟ್ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡೆ, ಸೊ ಆ ರೀತಿ ಮಾಡ್ತಾಯಿದ್ದೀನಿ. ನಾನೇನಿದೆಲ್ಲ ಎಕ್ಸ್ಟ್ರಾ ತಂದೆಲ್ಲ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾನು ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು ಮತ್ತು ಗರಂ ಮಸಾಲ ಹಾಗೆ ಚಿಕನ್ ಮಸಾಲ ಎಲ್ಲ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅವರು ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿ ತೋರಿಸಿದ್ರು ಅದೇ ರೀತಿ ಮಾಡ್ಕೊಳ್ತಿದ್ದೀನಿ. ಟೇಸ್ಟ್ ಯಾವ ರೀತಿ ಬರುತ್ತೆ ಅಂತಲೂ ಕೂಡ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಇದಕ್ಕೆ ನೀರೆಲ್ಲ ಹಾಕೋಂಥದ್ದೇನಿಲ್ಲ, ಹಾಗೇ ಬೇಯ್ಕೊಳ್ಳುತ್ತೆ. ಸ್ವಲ್ಪ ಎಣ್ಣೆ ಹಾಕಿರ್ತೀವಲ್ಲ, ಬೇಯ್ಕೊಳ್ಳುತ್ತೆ. ನಿಮಗೆ ನೀರು ಹಾಕಲೇಬೇಕು ಅಂದರೆ ಒಂದು ಅರ್ಧ ಗ್ಲಾಸು, ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬಂದಿದೆ. ಇದನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅಡುಗೆ ಎಲ್ಲ ಮಾಡಿಟ್ವಿ, ಊಟ ಮಾಡಲಿಲ್ಲ. ನಾವು ಹಾಗೆ ಮನೆ ನೋಡ್ಲಿಕ್ಕೆ ಅಂತ ಇವಾಗ ಹೋಗ್ತಾಯಿದ್ದೀವಿ. ಯಾಕಂದರೆ ಚಿಕನ್ ಎಲ್ಲ ತಿಂದು ಹೋಗೋದು ಬೇಡ, ಒಳ್ಳೆ ಕೆಲಸಕ್ಕೆ ಹೋಗ್ತಾಯಿದ್ದೀವಿ ಅಂತ. ಇವಾಗ ಏನದು ಪಿಂಕ್ ಕಲರ್ ಬಿಲ್ಡಿಂಗ್ ಕಾಣ್ತಾ ಇದೆ, ಅದೇ ಮನೆಯೇ ನಾವು ಇವತ್ತು ನೋಡ್ಲಿಕ್ಕೆ ಬಂದಿರೋದು. ನೀವು ಇವಾಗ ನೋಡ್ತಾ ಇದ್ದೀರಾ, ನಾನು ಮೇಲ್ಗಡೆ ಪೋರ್ಷನ್ಸ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲೇ ಮೇಲ್ಗಡೆ ಒಂದು ರೂಮ್ ಇದೆ, ಒಂದು ಎಕ್ಸ್ಟ್ರಾ ಬಾತ್ರೂಮ್ ಬಚ್ಚಲು ಮನೆ ಇದೆ. ಇದು ಆಚೆ ಮೇಲ್ಗಡೆ ಒಂದು ರೂಮು ಮತ್ತು ಬಚ್ಚಲು ಮನೆ, ಬಾತ್ರೂಮ್ 2 ಅಟ್ಯಾಚ್ ಇರೋದ್ರಿಂದ ಇನ್ನೂ ಇಷ್ಟು ಜಾಗ ಇದೆ. ಇದು 42 ಉದ್ದ ಇದೆ, 15 ಅಡಿ ಅಗಲ ಇದೆ. ಮೇಲ್ಗಡೆ ಇನ್ನು ಟ್ಯಾಂಕ್ ಇಡಿಸಿದ್ದಾರೆ ಒಂದು. ಮೇಲ್ಗಡೆನೂ ಇಷ್ಟು ಪ್ಲೇಸ್ ಇದೆ, ನೋಡ್ತಾ ಇರ್ಬೋದು.
ಸುತ್ತಮುತ್ತ ಫುಲ್ಲು ಗ್ರೀನರಿ ಇದೆ. ಇವಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದೆ. ಎಲ್ಲರೂ ಅಕ್ಕಪಕ್ಕ ಎಲ್ಲ ಇವಾಗ ಮನೆ ಕಟ್ಟಿಸ್ಕೊತಾ ಇದ್ದಾರೆ. ಇವಾಗ ನಾನು ಕೆಳಗಡೆ ಹೋಗಿ ತೋರಿಸ್ತೀನಿ. ಕೆಳಗಡೆ ಸ್ಟೆಪ್ಸ್ ಕೆಳಗಡೆನೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಜಾಗ ಮಾಡಿದ್ದಾರೆ. ಹಾಗೆ ಒಂದು ಕೆಳಗಡೆ ಯಾರಾದರೂ ಗೆಸ್ಟ್ಗಳು ಬಂದರೆ ಯೂಸ್ ಮಾಡೋಕ್ಕೆ ಒಂದು ಇಂಡಿಯನ್ ಟಾಯ್ಲೆಟ್ ಕೂಡ ಇದೆ. ಮತ್ತು ಹಾಗೆ ಸಂಪು ಕೂಡ ಅಲ್ಲೇ ಎದುರುಗಡೆನೆ ಹಾಕ್ಸಿದ್ದಾರೆ. ಇದು ಒಳಗಡೆ. ಇವಾಗ ನೀವು ನೋಡ್ತಿರೋದು ದೇವ್ರ ಮನೆ. ಈ ಕಡೆ ಬಂದರೆ ಅಡುಗೆ ಮನೆ ಇದೆ. ಮೇಲ್ಗಡೆ ಎಲ್ಲ ಸಜ್ಜೆ ಹಾಕ್ಸಿದ್ದಾರೆ. ಕರೆಂಟ್ ಇರಲಿಲ್ಲ, ಅಷ್ಟು ಕ್ಲಾರಿಟಿ ಬಂದಿಲ್ಲ ವೀಡಿಯೋ. ಸೊ ಹಾಗಾಗಿ ಸ್ವಲ್ಪ ಅಷ್ಟೇ ವೀಡಿಯೋ ಮಾಡಿಕೊಂಡೆ. ಇದಿಷ್ಟು ಅಡುಗೆ ಮನೆ ಇದೆ. ಇವಾಗ ನೀವೇನು ನೋಡ್ತಿದ್ದೀರಾ, ಇದು ಒಂದು ಹಾಲ್. ಇನ್ನಾದರೂ ಎದುರುಗಡೆನೆ ಸೈಡಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಹಾಗೆ ಇದೊಂದು ರೂಮು. ಮತ್ತಿನ್ನು ಆಚೆ ಬಂದರೆ ಗಾಡಿ ಎಲ್ಲ ನಿಲ್ಲಿಸ್ಕೊಳ್ಳೋಕ್ಕೆ ಇಷ್ಟು ಜಾಗ ಇದೆ. ನಾನಂತೂ ನೋಡಿಕೊಂಡು ಅವ್ರಿಗೂ ಕೂಡ ಫೋಟೋ ವಿಡಿಯೋಸ್ ಎಲ್ಲ ಶೇರ್ ಮಾಡಿದೆ. ಮತ್ತು ಅವ್ರ ಒಪಿನಿಯನ್ ತಿಳ್ಕೊಬೋದು. ನಿಮಗೂ ಹೇಗೆ ಅನ್ನಿಸ್ತು ಮನೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ, ನಮಗೂ ಎಲ್ಲ ಅದು ಅವ್ರು ಹೇಳ್ತಿರೋ ಅಂಥ ಪ್ರೈಸ್ ಎಲ್ಲ ನಮಗೂ ಅಡ್ಜಸ್ಟ್ ಆದರೆ ಈ ಮನೇನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇಂಡಿಪೆಂಡೆಂಟ್ ಹೌಸ್ ಚೆನ್ನಾಗಿದೆ. ನೋಡೋಣ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಮನೆ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲೇ ಸ್ವಲ್ಪ ಮಳೆ ಬರ್ತಾಯಿತ್ತು. ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ತಮ್ಮನ ಜೊತೆಲಿ ಬಂದಿದ್ನಲ್ಲ, ತವಾ ಫಿಶ್ ಫ್ರೈ ಮತ್ತು ಕಬಾಬ್ ತೊಗೊಳ್ಳೋಣ ಅಂಥೇಳಿ ಕಬಾಬ್ ತೊಗೊಳ್ತಾ ಇದ್ದ. ಚಳಿಗೆ ಚೆನ್ನಾಗಿರುತ್ತೆ ಅಂತ. ಮನೇಲೂ ನಾವೇನು ಊಟ ಮಾಡಿ ಹೋಗಿರ್ಲಿಲ್ವಲ್ಲ. ಸೊ ಹಾಗಾಗಿ ಹೋಗ್ತಾ ಏನಾದರೂ ತಿಂದು ಹೋಗೋಣ. ಬೆಳಗ್ಗೆ ಟಿಫನ್ ತಿಂದು ಹೋಗಿದ್ದು. ಸ್ವಲ್ಪ ದೂರ ಆಗುತ್ತೆ ನಾವಿರೋದ್ರಿಂದ. ಅಲ್ಲಿಗೆ ಹೋಗೋಕ್ಕೆ ಟ್ರಾಫಿಕಲ್ಲೇ ಏನಿಲ್ಲ ಅಂದರೂ 1-3 ಗಂಟೆನಾದರೂ ಜರ್ನಿ ಆಗುತ್ತೆ. ಮತ್ತು ನಮಗೆ ಓಡಾಡ್ಲಿಕ್ಕೂ ಕೂಡ ಸ್ವಲ್ಪ ದೂರನೇ. ಬಸ್ ಸ್ಟಾಪ್ ಆಗಿರ್ಬೋದು ಮತ್ತು ಸಿಟಿ ಆಗಿರ್ಬೋದು ಎಲ್ಲ ದೂರ ಇದೆ. ಅವ್ರು ಹೇಳ್ತಿರೋಷ್ಟು ಪ್ರೈಸ್ನ ನಮಗೆ ಅಷ್ಟೊಂದು ಜಾಸ್ತಿ ಅಂದ್ಕೊಳ್ತೀನಿ ನಾನು. ಸೊ ಅವರು 35 ಹೇಳ್ತಾ ಇದ್ದಾರೆ. 35 ಲ್ಯಾಕ್ ಹೇಳ್ತಿದ್ದಾರೆ. ಸೊ ಅಲ್ಲಿ ಇರೋಂಥ ವಾತಾವರಣಕ್ಕೆ ಅದಷ್ಟು ಜಾಸ್ತಿ ಅಂತ ಅಂದ್ಕೊಳ್ತೀನಿ. ನೋಡಬೇಕು ಶಿವ ಅವ್ರು ಯಾವ ಥರ ಡಿಸಿಷನ್ ತಗೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತವಾ ಫಿಶ್ ಫ್ರೈ ತಿಂದ್ಬಿಟ್ಟು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ನಾವು ಅಲ್ಲೇ 8:30 ಆಗಿತ್ತು. ಮನೆಗೆ ಬಂದ ತಕ್ಷಣ ಅಡುಗೆ ಎಲ್ಲ ರೆಡಿ ಇತ್ತಲ್ಲ, ಮುದ್ದೆ ಒಂದು ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಸೋಮವಾರ ಇತ್ತು. ಸೊ ಹಾಗಾಗಿ ಮಿಕ್ಕಿರೋ ಅಂಥದ್ದು ಎಲ್ಲದನ್ನು ಚೆಲ್ಬಿಟ್ಟು ಇವಾಗ ನೀಟಾಗಿ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸ್ಮೆಲ್ ಬಂದುಬಿಡುತ್ತೆ ಅದು. ಯಾಕಂದರೆ ನಾನು ತುಂಬ ವರ್ಷ ಆಗಿತ್ತು ನಾನು ಆ ಥರ ಫಾರಮ್ ಚಿಕನ್ ಎಲ್ಲ ತಿಂದು. ಹಾಗಾಗಿ ಅದನ್ನೆಲ್ಲ ಎಸ್ದುಬಿಟ್ಟು ಇವಾಗ ಒಂದು ಕಡೆಯಿಂದ ಎಲ್ಲ ಗೋಮೂತ್ರ ಹಾಕಿನೆಲ್ಲ ಒರೆಸ್ಕೊಂಡು ಬರ್ತಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ಇನ್ಮೇಲೆ ಮನೇಲಿ ಚಿಕನ್ನೇ ಮಾಡಬಾರ್ದು ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಯಾಕೋ ಗೊತ್ತಿಲ್ಲ, ನನಗದು ಆಗ್ತಾನೆ ಇಲ್ಲ. ಯಾವಾಗಲಾದರೂ ತಿಂದರೆ ಅದು ಸೇರ್ತಾನೆ ಇಲ್ಲ. ಒಂಥರ ವಾಮಿಟ್ ಬಂದಂಗೆ ಆಗುತ್ತೆ, ಹುಷಾರು ತಪ್ಪುತ್ತೆ, ಏನೇನೋ ಆಗ್ತಾನೆ ಇದೆ. ಹಾಗಾಗಿ ಚಿಕನ್ ತಿನ್ನೋದು ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮನಸ್ಸು ಯಾವ ರೀತಿ ಹೇಳುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಅದು ಒಂಥರ ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ದೀನಿ ಬಿಡಲೇಬೇಕು ಅಂತ. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇವಾಗ ಗ್ಯಾಸ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಸ್ವಲ್ಪ ಗೋಮೂತ್ರ ಹಾಗೆ ಕಂಫರ್ಟ್ ಎಲ್ಲ ಹಾಕ್ಕೊಂಡು ಪೆನಾಯಿಲೆಲ್ಲ ಹಾಕಿ ನೀಟಾಗಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿಕೊಂಡೆ. ಇವಾಗ ನೆಲನೂ ಕೂಡ ಒರೆಸ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಕರೆಂಟ್ ಬೇರೆ ಇಲ್ಲ. ಕರೆಂಟ್ ಬಂದಾಗಲೇ ಮನೆ ಕೆಲಸ ಮಾಡಬೇಕು. ನೀವೆಲ್ಲ ನೆನ್ನೆ ಬ್ಲಾಗ್ ನೋಡಿರ್ತೀರ. ಯಾಕೆ ಮನೆ ಚೇಂಜ್ ಮಾಡ್ತಾ ಇದ್ದೀರಾ ನೀವು, ಮತ್ತೇನಕ್ಕೆ ಮನೆ ಹುಡುಕ್ತಿದ್ದೀರಾ ಅಂತ ನೀವೆಲ್ಲರೂ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ನೆನ್ನೆ ಬ್ಲಾಗಲ್ಲಿ ಅನ್ಕೋತೀನಿ. ಎಷ್ಟು ಕತ್ಲೆ ಇತ್ತು ಅಂತ. ಬೆಳಗ್ಗೆ 8:30ಗೆ ನಾನು ಲೈಟ್ ಆನ್ ಮಾಡಿಬಿಡ್ಬೇಕು. ಮಾರ್ನಿಂಗ್ ಎದ್ದ ತಕ್ಷಣ ಲೈಟ್ ಆನ್ ಮಾಡಿದ್ರೆ ನಾನು ಯಾವಾಗೆಲ್ಲ ಎಲ್ಲೆಲ್ಲಿ ಓಡಾಡ್ತೀನಿ ಹಾಲು ಮತ್ತು ಕಿಚನ್ನು ರೂಮು ಎಲ್ಲ ಕಡೆನೂ ಲೈಟ್ ಆನಲ್ಲೇ ಇರುತ್ತೆ. ಸೊ ಬೆಳಕೇ ಬರಲ್ಲ. ಅದಕ್ಕೋಸ್ಕರನೇ ನಾವು ಮನೆ ಶಿಫ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ವಿ. ಆದರೆ ಸಡನ್ನಾಗಿ ಮಾಡೋದು ಬೇಡ, ಇನ್ನೊಂದು 2-3 ತಿಂಗಳು ಹೋಗಲಿ ಅಂತಲೂ ಕೂಡ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡ್ವಿ. ಅಷ್ಟರೊಳಗೆ ಏನಾದರೂ ಈ ಮನೆಗಳು ತೊಗೊಳ್ಳೋದು ನಮಗಾದರೆ ಮನೆಯೇ ತೊಗೊಂಡು ಹೋಗ್ಬಿಡೋಣ ಒಂದೇ ಸಲ. ಅಲ್ಲಿವರೆಗೂ ಇನ್ನೊಂದು 5-6 ತಿಂಗಳು ಇಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಯಾವ್ಯಾವ ಥರ ಟೈಮು ಎಲ್ಲಗಳಿಗೆ ಹೆಂಗೆ ಕರ್ಕೊಂಡು ಹೋಗುತ್ತೆ ಆ ರೀತಿ ಹೋಗ್ತಾ ಇರಬೇಕು. ನಾವು ಮನೆ ನೋಡ್ಲಿಕ್ಕೆ ಬಂದಾಗ ಇದು ಮನೆ ನೋಡ್ಲಿಕ್ಕೆ ಚೆನ್ನಾಗಿತ್ತು. ನಮಗೆ ಗಾಳಿ ಬೆಳಕಿನ ಬಗ್ಗೆ ಅದು ಯೋಚನೆನೇ ಬರಲಿಲ್ಲ. ಬಂದ ತಕ್ಷಣವೇ ಅವ್ರು ಮೊದಲೇ ಲೈಟೆಲ್ಲ ಆನ್ ಮಾಡಿಬಿಟ್ಟಿದ್ರಲ್ಲ, ಆದರೂ ನೆನಪೇ ಆಗಲಿಲ್ಲ ನಮಗೆ. ಸಡನ್ನಾಗಿ ನಾವು ಎಷ್ಟು 5 ನಿಮಿಷದಲ್ಲೆಲ್ಲ ಮಾತಾಗೋಯ್ತು. ಅವರು ಅಡ್ವಾನ್ಸ್ ಇಷ್ಟು, ಬಾಡಿಗೆ ಎಷ್ಟು ಅಂತ ಹೇಳಿದ್ರು. ಬಾಡಿಗೆಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡ್ರು. ನಾವು ಓಕೆ ಅಂದ್ವಿ, ಅವರು ಓಕೆ ಅಂದರು. ಟೋಕನ್ ಅಡ್ವಾನ್ಸ್ ಅಲ್ಲ, ನಾವು ಫುಲ್ ಅಡ್ವಾನ್ಸೇ ಕೊಟ್ಬಿಟ್ಟು ಸಾಮಾನೆಲ್ಲ ಶಿಫ್ಟ್ ಮಾಡ್ಕೊಂಡ್ಬಿಟ್ವಿ. ಆಮೇಲೆ ದಿನ ಕಳೀತಾ ಅವಾಗ ನೆನಪಾಗ್ತಾ ಹೋಯ್ತು ನಮಗೆ ಲೈಟೆಲ್ಲ ಆನ್ ಮಾಡ್ಕೋಬೇಕು ಕೆಲಸಗಳಿದ್ದಾಗ ಅಂತ ಅಂದ್ಕೊಂಡು. ಸೊ ಏನು ಮಾಡೋಂಗಿಲ್ಲ, ದುಡುಕ್ಬಿಟ್ಟಿದ್ದೀವಲ್ಲ.
ಕೆಲಸ ಎಲ್ಲ ಮುಗಿಸ್ದೆ ಅಷ್ಟರೊಳಗೆ ಬ್ರೇಕ್ಫಾಸ್ಟ್ ಮಾಡೋಷ್ಟೊತ್ತಿಗೆ ಕರೆಂಟ್ ಹೋಯ್ತು. ಕರೆಂಟ್ ಬರೋವರೆಗೂ ಕಾಯೋಕ್ಕಾಗಲ್ಲ ಅಂತ ಹೋಟೆಲಿಗೆ ಬಂದು 2 ಇಡ್ಲಿ ತೊಗೊಂಡು ತಿಂದ್ವಿ. ಅಲ್ಲಿಂದ ಮತ್ತೆ ಆಚೆ ಕಡೆ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಸ್ವಲ್ಪ ಟೀ ಶರ್ಟ್ಗಳು ಪ್ಯಾಂಟ್ಗಳೆಲ್ಲ ನನ್ನ ತಮ್ಮ ತೊಗೋಬೇಕು ಅಂತಂದ, ಹಾಗಾಗಿ ಬಂದ್ವಿ. ನಾನು ಕೂಡ ಒಂದೆರಡು ಟೀ ಶರ್ಟ್ ಒಂದೆರಡು ಪ್ಲಾಜಾ ತೊಗೊಂಡೆ. ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಯಾವ ಥರದ್ದು ತೊಗೊಂಡೆ ಅಂತ. ಮತ್ತು ನಾವು ಕಾರ್ ನಿಲ್ಸೋಕ್ಕೆ ನೆಟ್ ಬೇರೆ ಹಾಕಿಸ್ಬೇಕಿತ್ತು, ಗ್ರೀನ್ ನೆಟ್ಟು, ಅದನ್ನು ಕೂಡ ತೊಗೊಳೋದಿತ್ತು. ನಾನು ಯಾವಾಗಲೂ ಇದೊಂದು ಅಂಗಡಿಗೆ ಬರ್ತೀನಿ, ಯಾಕಂದರೆ ತುಂಬ ಕಡಿಮೆ ಬೆಲೆ ಇರುತ್ತೆ ಹಾಗೂ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನಾವೇನಾದರೂ ಡ್ರೆಸ್ಗಳಾಗಿರ್ಬೋದು, ಟಿ ಶರ್ಟು ಪ್ಯಾಂಟ್ಗಳು ಏನು ತೊಗೊಂಡ್ರು ಅಷ್ಟೇ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. 150 200ರಿಂದನೂ ಸ್ಟಾರ್ಟಿಂಗಿಂದ ಇದೆ. ಮನೆ ಹತ್ರ ಇಟ್ಕೊಳ್ಳೋಕ್ಕೆ ಅಷ್ಟೇ ಪ್ರೈಸಿನ ಸಾಕು ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಎಷ್ಟೇ ಕಾಸ್ಟ್ಲಿದು ಇಟ್ಕೊಂಡ್ರು ಮನೆ ಕೆಲಸ ಮಾಡೋದು ತಪ್ಪಲ್ಲ. ನಮ್ಮ ತಮ್ಮನೂ ಕೂಡ ಆಫೀಸಿಗೆಲ್ಲ ಇಟ್ಕೊಂಡು ಹೋಗೋಕ್ಕೆ ಶರ್ಟ್ಗಳೆಲ್ಲ ನೋಡ್ತಿದ್ದ. ಫಾರ್ಮಲಲ್ಲಿ ಚೆನ್ನಾಗಿದ್ದು ಶರ್ಟ್ಗಳು ತೊಗೊಂಡು ಅವನು 1 2 3. ನಾನು ಕೂಡ ಒಂದು 3 ಟೀ ಶರ್ಟು 1 2 ಪ್ಲಾಜಾ ತೊಗೊಂಡೆ. ಹಬ್ಬಗಳೆಲ್ಲ ಹತ್ರ ಬಂತಲ್ವ, ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಗೌರಿ ಹಬ್ಬ, ನೆಕ್ಸ್ಟ್ ಹಿಂದೆ ಹಬ್ಬಗಳು ಬರ್ತಾ ಇರುತ್ತೆ. ಒಳ್ಳೊಳ್ಳೆ ಕುರ್ತೀಸ್ ಎಲ್ಲ ತರಿಸಿದ್ರು, ಚೆನ್ನಾಗಿದ್ದು ಬಟ್ಟೆಗಳು ಈ ಸಲ. ಲಾಸ್ಟ್ ಟೈಮ್ ನಮ್ಮ ಅಣ್ಣನ ಮಕ್ಕಳು ಬಂದಾಗ ಹೋಗಿದ್ದೆ, ಅದಾದಮೇಲೆ ನಾನು ಇವಾಗಲೇ ಹೋಗ್ತಾ ಇರೋದು. ಆದರೆ ಚೆನ್ನಾಗಿದ್ದು ಡ್ರೆಸ್ಗಳೆಲ್ಲ. ಮತ್ತು ಇವಾಗ ಹೊಸ್ದಾಗಿ ಬ್ಯಾಗ್ಗಳೆಲ್ಲ ತರಿಸಿದ್ರು. ಮತ್ತು ಪುಟ್ಟು ಮಕ್ಕಳಿಗಂತೂ ತುಂಬ ಒಳ್ಳೊಳ್ಳೆ ಫ್ರಾಕ್ಗಳು ಎಲ್ಲ 100 ರೂಪಾಯಿ, 150 ರೂಪಾಯಿ, 200 300 ಈ ಥರ ರೇಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದು ಮಳೆ ಬರ್ತಾಯಿತ್ತು. ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಮಾಡಿದ್ದೆ. ಹಾಗೆ ನಾನು ಇವತ್ತು ಒಂದು ಪ್ರಾಡಕ್ಟ್ ತೋರಿಸ್ತೀನಿ. ನಾನು ಪಾರ್ಲರ್ಗೆ ಹೋಗಿದ್ನಲ್ಲ ಫೇಸ್ ವಾಶ್ ಮಾಡಿಸುವಾಗ, ಆವಾಗ ನನಗೆ ಪಾರ್ಲರ್ನವರು ಒಂದು ಸಿರಮ್ನ ಹೇಳಿದರು. ಆ ಸಿರಮ್ ತರಿಸಿರಲಿಲ್ಲ. ಇವತ್ತು ನನಗೆ ಫ್ಲಿಪ್ಕಾರ್ಟಿಂದ ಬಂತು. ಯಾವ ಸಿರಮ್ ಅಂತ ತೋರಿಸ್ತೀನಿ. ಎಲ್ಲರೂ ಕಾಫಿ ಕುಡಿತಾ ಕೂತಿದ್ದಾರೆ, ಹಾಗೆ ನಾನು ವಿಡಿಯೋ ಮಾಡಿಕೊಂಡೆ. ಪ್ಲಮ್ ಅಂತ ಇದು. ಎಷ್ಟು ಚಿಕ್ಕ ಬಾಟಲ್ ಬಂದಿದೆ ಅಂದರೆ ಫ್ಲಿಪ್ಕಾರ್ಟಲ್ಲಿ ನನಗೆ ಅಷ್ಟು ಕೆಟ್ಟ ಕೋಪ ಬಂತು. 150 ರೂಪೀಸು. ಆಯಿಲ್ ಸ್ಕಿನ್ ಇರೋರಿಗೆ ಬೆಸ್ಟ್ ಸಿರಮ್ ಅಂತ ಇದು. ಮಾತ್ರ ಇದ್ರ ಪ್ರಾಡಕ್ಟ್ ಬಗ್ಗೆ ಒಳ್ಳೆ ರಿಸಲ್ಟ್ ಚೆನ್ನಾಗಿದೆ. ಯಾರಾದರೂ ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡಿ. ವಿಟಮಿನ್ ಸಿ ಇದು. ನಾನು ಕೂಡ ಯೂಸ್ ಮಾಡಿ ರಿಸಲ್ಟ್ ಹೇಗಿತ್ತು ಅನ್ನೋದ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಬ್ಲಾಗ್ ಜೊತೆಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.